ಎಸ್ಎಂ ಕೃಷ್ಣ ಆಶ್ರಯ ಕಾಲೋನಿ ಮನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ನೀಡುವಂತೆ ಆಗ್ರಹಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ನಗರದ ಮಹಾನಗರ ಪಾಲಿಕೆ ಭೇಟಿ ನೀಡಿ ನೂತನ ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಅವರಿಗೆ ಮನವಿ ನೀಡಿದ ಕಾರ್ಯಕರ್ತರು ಕಲಬುರಗಿ ನಗರದ ಸರ್ವೆ ನಂಬರ್ 75 ಹಾಗೂ 76ರ ಎಸ್ಎಂ ಕೃಷ್ಣ ಆಶ್ರಯ ಕಾಲೋನಿಯ 200 ಮನೆಯ ನಿವಾಸಿಗಳಿಗೆ ಮನೆ ಮಂಜೂರಾಗಿ ಸುಮಾರು 13 ವರ್ಷ ಕಳೆದರೂ ಹಕ್ಕುಪತ್ರ ವಿತರಣೆ ಮಾಡದೆ ಅದೇ ಸರ್ವೆ ನಂಬರ್ನ ಮನೆಗಳನ್ನು ಶ್ರೀಮಂತರಿಗೆ ವಿತರಣೆ ಮಾಡಲಾಗಿದೆ ಎಂದು ದೂರಿದ ಪ್ರತಿಭಟನಾ ನಿರತರು ಅದನ್ನು ರದ್ದುಗೊಳಿಸಿ ನಿಜವಾದ ಫಲಾನುಭವಿಗಳಿಗೆ ಮಂಜೂರು ಮಾಡುವಂತೆ ಆಗ್ರಹಿಸಿದ್ದಾರೆ. ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ನಾವು ಕಲಬುರಗಿ ನಗರದ ನೂತನ ಮಹಾನಗರ ಪಾಲಿಕೆಯ ಮಹಾಪೌರರಿಗೆ ಭೇಟಿ ನೀಡುವ ಮೂಲಕ ಮತ್ತು ಅವರಿಗೆ ಸನ್ಮಾನ ಮಾಡುವ ಮೂಲಕ ಮತ್ತು ನಾವು ಸುಮಾರು ವರ್ಷದಿಂದ ಬೇಡಿಕೆ ಇರುವಂಥ ಎಚ್ ಎಂ ಕೃಷ್ಣ ಆಶ್ರಯ ಕಾಲನಿ ಸರ್ವೆ ನಂಬರ್ 75, 76 ಸರ್ವೆ ನಂಬರ್ ಎಚ್ ಎಂ ಕೃಷ್ಣ ಅವರ ಆಶ್ರಯ ಕಾಲನಿಯ ಬಡವರು ಜನರಿಗೆ ಅಲ್ಲಿ ಆಗಿರುವಂಥ ಶ್ರೀಮಂತ ಜನರಿಗೆ ಆಯ್ಕೆಯಾಗಿರುವಂಥ ಮನೆಗಳನ್ನು ರದ್ದು ಮಾಡಿ ಬಡವರು ಜನರು ಇರುವಂಥ ಅಲ್ಲಿ 200 ಜನ 13 ವರ್ಷದಿಂದ ಅಲ್ಲೇ ಆ ಮನೆಯಲ್ಲಿ ಅವರು ಸೇವೆ ಆ ಮನೆಯಲ್ಲಿ ಬರ್ತಾ ಇದ್ದಾರೆ. ಅದಕ್ಕೆ ಅಲ್ಲಿನವರಿಗೆ ಆ ಮನೆಗೆ ಯಾವ ಮನೆಗೆ ಆ ಬಡವರು ಜನ ಇದ್ದಾರೆ ಆ ಮನೆಯೇ ಅವ್ರಿಗೆ ಆಯ್ಕೆ ಮಾಡಿಕೊಡ್ಬೇಕು ಮತ್ತು ಸರ್ಕಾರದಿಂದ ಅವರಿಗೆ ಮಂಜೂರು ಮಾಡಿಕೊಡ್ಬೇಕು ಅನ್ನೋದ್ರಿಂದ ನಾವು ಸುಮಾರು ವರ್ಷದಿಂದ ಅವರು ಜೊತೆಯಾಗಿ ಹೋರಾಟವನ್ನು ಮಾಡುತ್ತಾ ಬಂದಿದ್ದೇವೆ. ಸುಮಾರು ಸಲ ಮೇಯರ್ ಇದ್ದಾಗೂ ವಿಶಾಲ್ ದರ್ಗಿ ಅವರು ಇದ್ದಾಗೂ ಮೇಯರಿಗೆ ಕೊಟ್ಟಿದ್ದೇವೆ. ಅದೇ ರೀತಿ ಕಮಿಷನರ್ ಕೊಟ್ಟಿದ್ದೇವೆ. ಕಮಿಷನರ್ ಅವರು ನಮಗೆ ಜಾಧವ್ ಅವರಿಗೂ ಕೊಟ್ಟಿದ್ದೇವೆ. ಆಲ್ರೆಡಿ ನಾವು ಸುಮಾರು ಅಧಿಕಾರಿಗಳಿಗೆ ಮತ್ತು ಸಚಿವರಿಗೆ ಈ ರೀತಿ ಆಶ್ರಯ ಕಾಲನಿ ಬಗ್ಗೆಗೆ ನಾವು ನಿರಂತರ ಹೋರಾಟವನ್ನು ಮಾಡಿ ಅವ್ರಿಗೆ ಹೇಳ್ತಾನೆ ಬಂದಿದ್ದೇವೆ. ಇಲ್ಲಿನ ಏನು ಒಂದು ಆಶ್ರಯ ಕಾಲನಿ ಬಡಾವಣೆ ಇದೆ, ಆ ಬಡಾವಣೆಯ 100 ಸಮಸ್ಯೆಗಳಿದೆ. ಅಲ್ಲಿ ಈಗ ಆಶ್ರಯ ಕಾಲನಿ ಏನು ಎಚ್ ಎಂ ಕೃಷ್ಣ ಆಶ್ರಯ ಕಾಲನಿಯಲ್ಲಿ ಸುಮಾರು 13 ವರ್ಷದಿಂದ ಅವರು ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ಅಲ್ಲಿ ಇರ್ತಾ ಇದ್ದಾರೆ. ಅಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ, ನೀರಿಲ್ಲ, ಲೈಟ್ ಇಲ್ಲ, ದಿನನಿತ್ಯದ ಹಾವುಗಳು, ತೇಳುಗಳು ಸುಮಾರು ಜನ ಇದೆ. ಮತ್ತು ಇವರು ಕುಡಿಯೋ ನೀರಿಗೆ ತರಬೇಕಾದ್ರೆ ಇವರು ರೈಲ್ವೆ ಪಟ್ರಿಗಳನ್ನು ದಾಟಿ ನೀರು ತರಬೇಕು. ಯಾವ ರೀತಿಯ ಅಪಘಾತ ಆಗ್ಬೋದು, ಯಾವಾಗಲೂ ಅವ್ರು ಜೀವ ಕಳ್ಕೊಬೋದು. ಒಂದು ಅವರು ಇಷ್ಟು ಕಷ್ಟಪಡೋದು ಯಾಕಂತಂದರೆ ನಮಗೆ ಮನೆ ಆಗ್ತದೆ, ನಮ್ಮ ಮಕ್ಕಳಿಗೆ ಮನೆ ಆಗ್ತದೆ ಅಂತ ನಾವು. ಮತ್ತು ಅಲ್ಲಿರುವಂಥ ಜನರು ರಾಣೇಶ್ವರ ಬಳಿಗೆ ಒಂದು ಭಿಕ್ಷೆ ಬೇಡ್ತಾರೆ, ಮನೆ ಕೆಲಸ ಮಾಡ್ತಾರೆ, ಯಾವುದೋ ಹೋಟೆಲಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಪರಿಸ್ಥಿತಿ ಹೆಂಗದೆ ಅಂದರೆ ಅವ್ರು ಡೈಲಿ ಕೆಲಸ ಮಾಡಿದಾಗೆ ಅವ್ರು ಉಪಜೀವನ ನಡಿಬೇಕು. ಅಂಥ ಕಂಡೀಷನ್ ಆದರೆ ಎಲ್ಲೋ ರಸ್ತೆಯಲ್ಲಿ ಮಂಕೊಂಡಂಥ ಜನರಿಗೆ ಆಶ್ರಯ ಮನೆಗಳು ಸಿಗ್ತಾ ಅಂತಂದ ಇದ್ದಾಗ, ಆ ಮನೆಗಳು ಖಾಲಿ ಇದ್ದಾಗ ಆ ಮನೆಯಲ್ಲಿ ಹೋಗಿ ಅವರು ಜೀವನ ಮಾಡ್ತಾ ಇದ್ದಾಗ ಅಲ್ಲಿನ ಜನಗಳು ಏನು ಆಯ್ಕೆಯಾಗಿದ್ದಾರೆ ಶ್ರೀಮಂತರು ಮಕ್ಕಳು ಬೇರೆದವ್ರು ಹೋಗಿ ಅಲ್ಲಿ ಗುಂಡಗಿರಿ ಮಾಡಿ ಕುಡಿದು ಹೋಗಿ ಇವ್ರಿಗೆ ಭಯನ ಹಚ್ಚಿ ನೀವು ಖಾಲಿ ಮಾಡ್ಲಿಕ್ಕಂದ್ರೆ ನಿಮಗೆ ಓಡಿಸ್ತೇವೆ, ಮನೆ ಖಾಲಿ ಮಾಡಿಸ್ತೇವೆ, ನಿಮ್ಮ ಸಾಮಾನ್ಯ ಒಗಡ್ತೇವೆ ಅಂತ ಈ ರೀತಿ ಇವರು ಹೋಗಿ ಗ್ರಾಮೀಣ ಪೊಲಿಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸುಮಾರು ಸಲ ಹೇಳಿದ್ದಾರೆ. ಅವರು ಆ್ಯಕ್ಷನ್ ತೋರ್ತಿದ್ದಾರೆ, ಪೊಲೀಸರು ಬರ್ತಾ ಇದ್ದಾರೆ. ಅವ್ರು ಬಂದಾಗ ಪೊಲೀಸರು ಬಂದಾಗ ಇವ್ರು ಬರ್ತಾ ಇಲ್ಲ. ರಾತ್ರಿ 2 ಗಂಟೆಗೆ 3 ಗಂಟೆಗೆ ಬಂದು ಈ ರೀತಿ ಭಯಲಿಂದ ಅವರಿಗೆ ಅಂಜಿಕೆ ಹಾಕೋ ರೀತಿಯಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ಇವರಿಗೆ ಮಹಾನಗರ ಪಾಲಿಕೆಗೆ ಮತ್ತು ಮಹಾಪೌರಿಗೆ ನಾನು ವಿನಂತಿ ಮಾಡ್ತೀನಿ, ಕೂಡಲೇ ಇವರಿಗೆ ಆಶ್ರಯ ಕಾಲನಿ ಕಮಿಟಿಯವರಿಗೆ ಕರೆಸಿ, ಅಧಿಕಾರಿಗಳಿಗೆ ಕರೆಸಿ ಅಲ್ಲಿ ಎಷ್ಟು ಮನೆ ಖಾಲಿ ಅವ, ಎಷ್ಟು ಮನೆ ಖಾಲಿ ಇಲ್ಲ, ಅವು ಒಂದು ಪಟ್ಟಿಯನ್ನು ತೊಗೊಂಡು ಆ ಪಟ್ಟಿಯಲ್ಲಿ ಖಾಲಿ ಇರುವ ಪಟ್ಟಿಗಳನ್ನು ಭರ್ತಿ ಮಾಡಿ ಈ ಇರುವಂಥ ನನಗೆ ಜೊತೆ ಇರೋಂಥ ಆಶ್ರಯ ಬಡು ಜನರಿಗೆ ಎಷ್ಟು ಜನ ಇದ್ದಾರೆ ಅವು ಎಲ್ಲ ಜನರಿಗೆ ಮನೆ ಆಯ್ಕೆ ಮಾಡಿ ಕೊಡಬೇಕು ಅಂತಂದು ನಾನು ಮಹಾನಗರ ಪಾಲಿಕೆ ನೂತನ ಆಗಿರುವಂಥ ಮಹಾಪೌರರಿಗೆ ನಾನು ಹೊಸದಾಗಿ ಮನವಿ ಕೊಟ್ಟಿದ್ದೀನಿ. ಅವರು ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಕೂಡಲೇ 2 ದಿವಸದಲ್ಲಿ ನಾನೇ ಖುದ್ದು ಬಂದು ಭೇಟಿ ನೀಡಿ ಅಲ್ಲಿರುವಂಥ ಸಮಸ್ಯೆಗಳಿಗೆ ನಾನು ಬಗೆಹರಿಸ್ತೀನಿ ಮತ್ತು ಅವರಿಗೆ ಮನೆ ಮಾಡೋಂಥದ್ದು ರೀತಿ ಮಾಡ್ತೀನಿ. ಇವರಿಗೆ ಕೂಡಲೇ ಮನೆಯಲ್ಲಿ ಲಿಸ್ಟಲ್ಲಿ ಹೆಸರು ಬರಬೇಕು ಮತ್ತು ಇವರಿಗೆ ಪಕ್ಕಾ ಮನೆ ನಾನು ಮಾಡಿಕೊಡ್ತೀನಿ ಅಂತ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇನ್ನು ಇದೇ ವೇಳೆ ನೂತನವಾಗಿ ಆಯ್ಕೆಯಾದ ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಅವರಿಗೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸನ್ಮಾನಿಸಿ ಗೌರವಿಸಿದ್ದರು. ಈ ಸಂದರ್ಭದಲ್ಲಿ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಸಚಿನ್ ಫರ್ತಾಬಾದ್, ಸಂಘಟನೆಯ ಸುರೇಶ್ ಹನುಗುಡಿ, ಅಂಬು ಮಸ್ಕಿ, ಅಕ್ಷಯ್, ನವೀನ್, ಸಾಯಿಕುಮಾರ್ ಸಿಂಧೆ, ಪ್ರವೀಣ್ ಸಿಂಧೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.